ಸ್ವಲ್ಪ ದಿನದ ಹಿಂದೆ ಶ್ರೀಮುರಳಿಯವರ ಹೊಸ ಸಿನಿಮಾ ಉಗ್ರಯುಧಂ ಸೆಟ್ಟೇರಿತ್ತು. ಡೈರೆಕ್ಟರ್ ಪುನೀತ್ ಅವರು ಹೇಳಿದ ಹಾಗೆ ಈ ಸಿನಿಮಾನ ಆದಷ್ಟು ಬೇಗ ಶುರು ಮಾಡ್ತೀವಿ, 2026ಕ್ಕೆ ತೆರೆ ಮಾಡಲು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು. ಶೂಟಿಂಗ್ ಕೂಡ ಬರದಿಂದ ಮಾಡ್ತೀವಿ ಅಂತ ಕೂಡ ಹೇಳಿದರು. ಅದಾಗೆ ಇವತ್ತು ಶ್ರೀಮುರಳಿಯವರ ಹುಟ್ಟಿದ ಹಬ್ಬದ ದಿನ ಈ ಸಿನಿಮಾದ ಪೋಸ್ಟರನ್ನು ರಿಲೀಸ್ ಮಾಡಿದ್ದಾರೆ. ಒಂದು ಪುಟ್ಟ ವಿಡಿಯೋ ಕೂಡ ರಿಲೀಸ್ ಆಗಬೇಕಿತ್ತು, ಆದರೆ ಶ್ರೀಮುರಳಿಯವರು ಬೇಡ ಅಂದರು, ಪೋಸ್ಟರ್ ಮಾತ್ರ ಸಾಕು ಅಂತ ವಿಡಿಯೋವನ್ನ ಬೇರೆ ದಿನ ರಿಲೀಸ್ ಮಾಡೋಣ ಅಂತ ಹೇಳಿದ್ರು. ಈಗಾಗಲೇ ಈ ಸಿನಿಮಾದ ಫಸ್ಟ್ ಶೆಡ್ಯೂಲ್ ಸ್ಟಾರ್ಟ್ ಆಗಿದೆ. ಜನವರಿಯಿಂದ ಮಾರ್ಚ್ವರೆಗೂ ಈ ಸಿನಿಮಾದ ಟೈಟ್ ಶೆಡ್ಯೂಲ್ ಇದೆ. ಇದ್ರ ಒಳಗೆ ನಾವು ಆಲ್ಮೋಸ್ಟ್ ಸಿನಿಮಾನ ಮುಗಿಸ್ತೀವಿ ಅಂತ ಹೇಳಿದರು. ಮುಂಚೆ ಕಾಡಿನ ಲೊಕೇಶನ್ ಸಕಲೇಶ್ಪುರದಲ್ಲಿ ಸೆಟ್ ಮಾಡಿತ್ತು, ಆದರೆ ಆ ಲೊಕೇಶನ್ ನಮಗೆ ಸೂಟ್ ಆಗದಿದ್ದರ ಕಾರಣ ಈಗ ತೀರ್ಥಹಳ್ಳಿಯಲ್ಲಿ ಶೂಟಿಂಗ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ತೀರ್ಥಹಳ್ಳಿಯಲ್ಲಿ ಈಗಾಗಲೇ ಸಿನಿಮಾದ ಸೆಟ್ ತಯಾರಾಗ್ತಿದೆ. ಜನವರಿಯಿಂದ ಮಾರ್ಚ್ವರೆಗೂ ಕಂಟಿನ್ಯೂ ಶೂಟ್ ಇರುತ್ತೆ. ಇದ್ರ ಒಳಗಡೆ ಮುಗಿಸೋ ಪ್ಲ್ಯಾನ್ ನಮ್ಮದಿದೆ. ಈ ಸಿನಿಮಾದ ಕಾಡಲ್ಲೇ ಆಲ್ಮೋಸ್ಟ್ ಶೂಟ್ ಮಾಡ್ತಿದ್ದೀವಿ, ಯಾಕಂದರೆ ಇದು ಹಿಸ್ಟಾರಿಕಲ್ ಸಿನಿಮಾ ಆಗೋದ್ರಿಂದ ಈ ಸಿನಿಮಾಗ ಬೇಕಾದಂಥ ನೇಟಿವಿಟಿ ಕಾಡಲ್ಲೇ ಸಿಗೋದು. ಈ ಸ್ಟೋರಿ ಕೂಡ ಅದೇ ರೀತಿ ಇರೋದ್ರಿಂದ ನಾವು ಆಲ್ಮೋಸ್ಟ್ 90% ಸಿನಿಮಾನ ಕಾಡಲ್ಲೇ ಶೂಟ್ ಮಾಡ್ತಾ ಇದ್ದೀವಿ. ಈ ಸಿನಿಮಾನ ಕನ್ನಡ, ಹಿಂದಿ, ತೆಲುಗಲ್ಲಿ ಫಸ್ಟ್ ಪ್ಲ್ಯಾನ್ ಮಾಡಿದ್ದೀವಿ. ನಂತರ ಸಿನಿಮಾ ಚೆನ್ನಾಗಿ ಓಡಿ ಮಾರ್ಕೆಟ್ ಬೆಳೆದ್ರೆ ಇನ್ನೂ ಬೇರೆ ಭಾಷೆಗಳಿಗೂ ಡಬ್ ಮಾಡೋ ಆಲೋಚನೆ ಕೂಡ ನನಗಿದೆ ಅಂತ ಡೈರೆಕ್ಟರ್ ಅವರು ಈ ವೇಳೆ ಹೇಳ್ಕೊಂಡ್ರು. ಇದು ಇವತ್ತಿನ ವಿಶೇಷ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.